ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಮತ್ತು ಹಾಸ್ಟೆಲ್ ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ನನಗೆ ಇಂಟರ್ನಲ್ಸ್ ಇದ್ದ ಕಾರಣ ನಾನು ಕಂಟಿನ್ಯೂಸ್ ಆಗಿ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಾಂದರೆ ಇದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ ತಕ್ಷಣವೇ ಈ ವಿಡಿಯೋನ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಿಮ್ಮ ಹತ್ರ ಸಾರಿನ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ. ಬೆಂಗಳೂರು ಯೂನಿವರ್ಸಿಟಿ ಹಾಸ್ಟೆಲ್ಲು ಇದಕ್ಕೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕಿರೋ ಕಂಡೀಷನ್ ಏನು ಅಂತಂದರೆ ನಿಮ್ಮ ಮನೆ ಬಂದುಬಿಟ್ಟು ಮನೆಗೂ ಮತ್ತು ಹಾಸ್ಟೆಲ್ಗೂ ಇರುವಂತಹ ಮನೆಗೂ ಮತ್ತು ಕಾಲೇಜಿಗೂ ಇರುವಂಥ ಡಿಸ್ಟೆನ್ಸನ್ನು ಅವರು ನೋಡ್ತಾರೆ. ಸೊ ನಿಮ್ಮ ಮನೆಗೂ ಮತ್ತು ಈ ಒಂದು ಕಾಲೇಜಿಗೂ ಇರುವಂಥ ಡಿಸ್ಟೆನ್ಸು ಮಿನಿಮಮ್ 15 ಕಿಲೋಮೀಟರ್ ಇರಬೇಕು. ಸೊ 15 ಕಿಲೋಮೀಟರ್ಗಿಂತ ಕಡಿಮೆ ಇದ್ದರೆ ನಿಮಗೆ ಸೀಟ್ ಸಿಗೋದಿಲ್ಲ. ಸೊ 15 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ. ಇದಕ್ಕೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಿಮ್ಮ ಕ್ಯಾಸ್ಟು ಮತ್ತು ನಿಮ್ಮ ಮನೆಗೂ ಇರುವಂತಹ ಡಿಸ್ಟೆನ್ಸ್ ಎಷ್ಟಿದೆ ಈ ಎರಡು ಕಂಡೀಷನ್ಸ್ನ ಅವರು ನೋಡ್ತಾರೆ. ಇದರಲ್ಲಿ ಕ್ಯಾಸ್ಟ್ ವೈಸು ಹಾಸ್ಟೆಲ್ಸ್ಗಳಿದ್ದಾವೆ. ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೆ. ಸೊ SC/ST ಹಾಸ್ಟೆಲ್ ಇದೆ, ಅದು SC/ST ಸ್ಟೂಡೆಂಟ್ಸ್ಗಳಿಗೆ ಆಗುವಂಥದ್ದು. ನೆಕ್ಸ್ಟು ಮೈನಾರಿಟಿ ಸ್ಟೂಡೆಂಟ್ಸು, ಅದು ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಆಗುತ್ತೆ. ನೆಕ್ಸ್ಟು ಬಂದುಬಿಟ್ಟು BCM ಹಾಸ್ಟೆಲ್ ಇದೆ, ಅದು OBC ಕ್ಯಾಟಗಿರಿ ಅವರಿಗೆ BCM ಹಾಸ್ಟೆಲ್ ಇದೆ. ಹಾಗೆ ಬರೋದಾದರೆ ಇಲ್ಲ ನಮಗೆ ಈ ಹಾಸ್ಟೆಲ್ಗಳು ಇಷ್ಟ ಇಲ್ಲ ಅಂತಂದವರು ಪೇಯಿಂಗ್ ಹಾಸ್ಟೆಲ್ ಇದೆ, ಪೇಮೆಂಟ್ ಹಾಸ್ಟೆಲು. ಅಲ್ಲಿ ನೀವು ಮಂತ್ಲಿಗೆ ಇಷ್ಟು ಅಂತ ಅಂದ್ಬಿಟ್ಟು ಪೇ ಮಾಡಿಬಿಟ್ಟು ಅಲ್ಲಿ ಫುಡ್ಡು ಮತ್ತು ಇದಕ್ಕೆ ಅಮೌಂಟನ್ನು ಪೇ ಮಾಡಿಬಿಟ್ಟು ನೀವು ಮಂತ್ಲಿ ಪೇಮೆಂಟ್ ಹಾಸ್ಟೆಲ್ನಲ್ಲಿ ಕೂಡ ಇರಬಹುದು. ಸೊ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಇದ್ದಾವೆ. ಮತ್ತು ಇನ್ನೂ ಒಂದು ಕಂಡೀಷನ್ ಅಂದರೆ ನಿಮಗೆ ಇಲ್ಲಿ ಬಸ್ ಪಾಸ್ ಕೊಡೋದಿಲ್ಲ. ನೀವು ಹಾಸ್ಟೆಲ್ನಲ್ಲಿ ಇರೋದ್ರಿಂದ ನೀವು ಹೊರಗಡೆ ಎಲ್ಲೂ ಹೋಗೋದಿಲ್ವಲ್ಲ, ಹಾಗಾಗಿ ನಿಮಗೆ ಬಸ್ ಪಾಸಿನ ಒಂದು ವ್ಯವಸ್ಥೆಗೆ ಅವರು ಅಲೋ ಮಾಡೋದಿಲ್ಲ. ಅದನ್ನು ಬಿಟ್ಟರೆ ನಿಮಗೆ ಇನ್ನೇನೆಲ್ಲ ಊಟದ ವ್ಯವಸ್ಥೆ ಆಗಿರಬಹುದು, ಎಲ್ಲ ಸೌಕರ್ಯದ ವ್ಯವಸ್ಥೆಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ಹಾಗೆ ಈ ಹಾಸ್ಟೆಲ್ಗಳಲ್ಲಿ ಬಂದುಬಿಟ್ಟು ಲೈಬ್ರರಿ ಕೂಡ ಇದ್ದಾವೆ, ಹಾಗೆ ಸ್ಟಡಿ ರೂಮ್ ಕೂಡ ಇದ್ದಾವೆ. ಆ್ಯಂಡ್ ಫುಡ್ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದ್ದಾವೆ. ಆ್ಯಂಡ್ ಈಗ 2 ದಿನದಿಂದ ನಾನೇ ಖುದ್ದಾಗಿ SC/ST ಹಾಸ್ಟೆಲ್ ಗರ್ಲ್ಸ್ ಒಂದು SC/ST ಹಾಸ್ಟೆಲ್ಗೆ ಹೋಗಿದ್ದೆ. ಸೊ ಅಲ್ಲಿ ಹೋಗಿದ್ದಕ್ಕೆ ಅಲ್ಲಿ ಫುಡ್ ಫೆಸಿಲಿಟೀಸು ಕೂಡ ಚೆನ್ನಾಗಿದೆ. ಎಲ್ಲ ಅಲ್ಲಿನ ಒಂದು ಸಿಸ್ಟಮ್ ಕೂಡ ಚೆನ್ನಾಗಿದೆ. ಸೊ ಸ್ಟಡಿ ರೂಮ್ ಕೂಡ ಚೆನ್ನಾಗಿದೆ, ಅದನ್ನೆಲ್ಲ ನೋಡಿಕೊಂಡೇ ಬಂದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಇದರ ಒಂದು ಡೀಟೇಲ್ಸ್ನ ನಿಮ್ಗೆ ನೀಡಬೇಕು ಅಂತಲೇ ನಾನು ಹಾಸ್ಟೆಲ್ಗೆ ಹೋಗಿ ವಿಚಾರಿಸ್ಕೊಂಬಂದೆ. ಚೆನ್ನಾಗಿದ್ದಾವೆ. ನೀವು ಅಪ್ಲೈ ಮಾಡೋದಕ್ಕೆ ಏನು ಬೇಕು ಅಂತಂದರೆ ನಿಮ್ಮ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು, ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿರುವಂತಹ ಫೀಸ್ ಪೇ ಮಾಡಿರುವಂತಹ ರಿಸಿಪ್ಟು, ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು, ಇದಿಷ್ಟನ್ನು ಬೇಕಾಗುತ್ತೆ. ಇದಿಷ್ಟನ್ನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟು ಅದರ ಒಂದು ಸೆಟ್ ಕಾಪಿನ ನೀವು ಸೇರುವಂತಹ ಹಾಸ್ಟೆಲ್ಗೆ ಹೋಗಿ ಕೊಟ್ಬಿಟ್ಟು ಬರಬೇಕು ವಾರ್ಡನ್ ಕೈಯಲ್ಲಿ. ನೆಕ್ಸ್ಟ್ ಕೌನ್ಸಿಲಿಂಗ್ ಆಗಿ ನಿಮಗೆ ಸೀಟ್ ಸಿಗುತ್ತೆ. ಇದರಲ್ಲಿ ಬಂದು ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಖರ್ಚಿಗೆ ಅಂತ ಅಂದ್ಬಿಟ್ಟು ಇಷ್ಟು ಅಂತ ಅಮೌಂಟ್ ಬರುತ್ತೆ. ಸೊ ಆ ಅಮೌಂಟು ಕೂಡ ನಿಮಗೆ ಸಿಗುತ್ತೆ. ಸ್ಟಾರ್ಟಿಂಗು ಹಾಸ್ಟೆಲ್ ಖರ್ಚು ಅಂತ ಅಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಅಮೌಂಟು ಮಂತ್ಲಿ ವೈಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ನೋಡೋದಾದರೆ ಇಯರ್ ವೈಸು ಹಾಸ್ಟೆಲ್ನ ಬಿಟ್ಟು ಇಯರ್ ವೈಸು SC/ST ಹಾಸ್ಟೆಲ್ಲು, BCM ಹಾಸ್ಟೆಲ್ಲು ಮತ್ತು ಮೈನಾರಿಟಿ ಹಾಸ್ಟೆಲ್ಗಳಲ್ಲಿ ಅವರು ನಿಮಗೆ ಏನು ಇಯರ್ಗೆ 6000 ಅಂತ ಅಂದ್ಬಿಟ್ಟು ಏನೋ ಪೇ ಮಾಡಬೇಕು. ನೀವು ಆ ಅಮೌಂಟ್ನ ಗೌರ್ಮೆಂಟೇ ನಿಮ್ಮ ಅಕೌಂಟ್ಗೆ ಹಾಕುತ್ತೆ. ನೀವು ಅದನ್ನು ರಿಟರ್ನ್ SC/ST ಹಾಸ್ಟೆಲ್ನಲ್ಲಿ ವಿಚಾರಿಸ್ತೀನಿ ನಾನು. ಅವರು ಇಯರ್ಗೆ 6000 ರೂಪಾಯಿ ಕಟ್ಟಬೇಕು. ಅಂದರೆ ಅದು ನೀವೇನು ಕಟ್ಟೋದಿಲ್ಲ, ನೀವು ಹಾಸ್ಟೆಲ್ನಲ್ಲಿ ಇದ್ದೀರಾ ಅಂತ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಹಾಸ್ಟೆಲ್ನಲ್ಲಿ ಇರೋದ್ರಿಂದ ಆ ಅಪ್ಲಿಕೇಶನ್ಗೆ ಸೊ ನಿಮ್ಮ ಅಕೌಂಟಿಗೆ ಗೌರ್ಮೆಂಟಿಂದ 6000 ರೂಪಾಯಿ ದುಡ್ಡು ಬರುತ್ತೆ. ಆ ದುಡ್ಡನ್ನು ನೀವು ಬಂದು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ಹಾಸ್ಟೆಲ್ನವರ ಇದಕ್ಕೆ ಹೋಗೋದಿಲ್ಲ. ಹಾಗಾಗಿ ನೀವು ನಿಮ್ಮ ಅಕೌಂಟ್ಗೆ ಬಂದ ಮೇಲೆ ಆ ದುಡ್ಡನ್ನು ಹಾಸ್ಟೆಲ್ಗೆ ಪೇ ಮಾಡಬೇಕಾಗುತ್ತೆ. ಅದಷ್ಟೇ. ಅದು ಬಿಟ್ಟು ನಿಮಗೆ ಮಂತ್ಲಿ ವೈಸು ಅವರು ಖರ್ಚಿನ ದುಡ್ಡು ಬರ್ತಾ ಇರುತ್ತೆ. ಇದು ಬಂದುಬಿಟ್ಟು ST ಹಾಸ್ಟೆಲ್ಗೆ, BCM ಹಾಸ್ಟೆಲ್ಗೆ ಡೈರೆಕ್ಟ್ ಅದು ಹಾಸ್ಟೆಲ್ನವರ ಒಂದು ಇದಕ್ಕೇ ಹೋಗುತ್ತೆ, ನಿಮ್ಮ ಅಕೌಂಟ್ಗೆ ಬರೋದಿಲ್ಲ BCM ಹಾಸ್ಟೆಲ್ನಲ್ಲಿ ಇರೋ ಸ್ಟೂಡೆಂಟ್ಸ್ಗೆ. ಹಾಗೆ ಮೈನಾರಿಟಿ ಸ್ಟೂಡೆಂಟ್ಸ್ಗೂ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಲಿಂಕ್ ಬಿಟ್ಟಾಗ, ಅಪ್ಲಿಕೇಶನ್ ಲಿಂಕ್ ಬಿಟ್ಟಾಗ ನಾನು ಹೇಳ್ತೀನಿ, ಆವಾಗ ನೀವು ಅಪ್ಲೈ ಮಾಡಿವ್ರಂತೆ. ಸೊ ಅದಕ್ಕೂ ಈಗ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.